ಇವ ಜೋರಾಗಿ ಹೇಳ್ಬೇಕು. ಶ್ರೀ ಮಧುಗೊಂಡೇಶ್ವರ ಮಹಾರಾಜ್ ಕಿ. ಕಾಮಧೇನು ಕಲ್ಪ ವೃಕ್ಷ ಹೌದು ಸಿದ್ಧ ಮಹಾರಾಜ್ ಕಿ. ಕಾಮಧೇನು ಕಲ್ಪ ವೃಕ್ಷ ಹೌದು ಸಿದ್ಧ ಮಹಾರಾಜ್ ಕಿ. ಆತ್ಮೀಯರೇ, ಕವಿ ಬೈತಾನ ಒಂದು ಕಡೆ, ಮರಣ ಬಂದರೆ ಸಿಟ್ಟಿಲ್ಲ, ಮರಣ ಬಂದರೆ ಸಿಟ್ಟಿಲ್ಲ, ಮಾನ್ ತಿಳಿದವರನ್ನು ಯಾರೂ ಬಿಟ್ಟಿಲ್ಲ, ಮಾನವರು ಇವರೇನು ಗಟ್ಟಿಯಲ್ಲ, ಹೌದು ಸಿದ್ಧ ಮಹಾರಾಜರ ಪಾದ ಹಿಡಿದವ್ರು ಯಾರು ಕೆಟ್ಟಿಲ್ಲ ಬಂಧುಗಳೇ, ಯಾರು ಕೆಟ್ಟಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರಬೇಕು. ಅಂತ ಇವತ್ತಿನ ಅಮೋಘ ಸಿದ್ಧನ ಜಾತ್ರೆಯ ಚಟ್ಟಿ ಜಾತ್ರೆಯ ಮುಮ್ಮೆಟ್ಟ ಗುಡ್ಡದ ಸಿದ್ಧಾಶ್ರಮ ಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಹೌದು ಸಿದ್ಧ ಮಹಾರಾಜರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇನ್ನೋರ್ವ ಪೂಜ್ಯರನ್ನು ಹೃದಯದಲ್ಲಿ ನೆನೆಯುತ್ತಾ, ಆತ್ಮೀಯರೇ, ಹಿಂದ ಸಿದ್ಧಾರ್ಥ ಮಹಾರಾಜರು ಚಟ್ಟಿ ಜಾತ್ರೆ ಮಾಡುವಾಗ ಕಡುಬ ತುಪ್ಪ ಇಡೀ ಜಾತ್ರೆಗೆಲ್ಲ ಉಣಬಡಿಸಿದ್ರು. ಹಂಗ ಇವತ್ತ ನಮ್ಮ ಚಟ್ಟಿ ಜಾತ್ರೆಗೆ ಮನವಿ ಮಧುಗೊಂಡ ಮಹಾರಾಜರ ಸಿದ್ಧಾಶ್ರಮದಾಗ ಯಾರು ಮಹಾಪ್ರಸಾದಕ್ಕೆ ಬರ್ತಾರಲ್ಲ, ಇಡೀ ಜಾತ್ರೆಗನ ತುಪ್ಪ ಉಣಿಸಿರ್ತಕ್ಕಂಥ ಮಂಜು ಹಾಗೂ ಮಾರುತಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಬಹಳ ಅದ್ಭುತ. ಮಂಜುವನ ಯಾರು ಸರ್? ಮಂಜುವನ ರೀ, ಅವ್ರ ಅಜ್ಜನ್ರಿ ಮಂಜುವನ. ಮಾರುತನ ರೀ ಆಚೆ ಕಡೆ ಇದ್ದಾರೆ, ಇರಲಿ. ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಇಡೀ ಜಾತ್ರೆಗೆ ತುಪ್ಪದ ಊಟವನ್ನು ಉಣಬಡಿಸಿರ್ತಕ್ಕಂಥ ವ್ಯಕ್ತಿಗಳು. ಇನ್ನೊಬ್ಬರು ಬಹುಶಃ ನಮ್ಮಪ್ಪ ಅವ್ರು ತಿರುಗಾಡ್ಲಿಕ್ಕೆ ಸ್ಕಾರ್ಪಿಯೋ ಗಾಡಿ ಕೊಟ್ಟಿರ್ತಕ್ಕಂಥ ಶಂಕರನ ಚವ್ಹಾಣ್ ಅವರಿಗೂ ಕೂಡ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ. ಇನ್ನೋರ್ವರು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರವರ ಗನ್ಮ್ಯಾನ್ ಆಗಿರ್ತಕ್ಕಂಥ ಚಲವಾದಿ ಸಾಹೇಬರಿಗೂ ಕೂಡ ಈ ಸಮಾರಂಭದಲ್ಲಿ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ. ಅವರಿವರನ್ನದ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ, ನನಗಾದ ಅನುಭವ ಹಚ್ಕೋತಾ ಇದ್ದಾನೆ ಬಂಧುಗಳೇ. ನಾನು ಬಹುಶಃ ತಮಗೆಲ್ಲರಿಗೂ ಅರ್ಧ ಭಾಗ ಮಂದಿ ಕಲಾವಿದರಿಗೆಲ್ಲ ನಾನು ಇಲ್ಲಿ ಗೊತ್ತಿದ್ದೀನಿ. ಯಾಕಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಹಿಡಕಲ್ ಗ್ರಾಮದ ಹಾಲಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದ ಮುಖ್ಯ ಗಾಯಕರು ಮಾರುತಿ ಗಂಟಿ ಅವರ ಅಣ್ಣ BL ಗಂಟಿ ಅಂತ ಹೇಳಿ, ಭೀಮರಾವ್ ಗಂಟಿ ಅಂತ ಹೇಳಿ, ಇವತ್ತು ಮುಂಜಾನಿಂದ ಹಿಡಿದು ಬಹುಶಃ 10 ಗಂಟೆಗೆ ನಮ್ಮೊಂದಿಗೆ ಅಣ್ಣ ಇದ್ದಾನೆ ಸರ್. ಯಾರು? ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. 10 ಗಂಟೆದಿಂದ ಇಲ್ಲಿವರೆಗೂ ಕೂಡ ನೆಲಕ್ಕೆ ಕಾಲ್ ಹಚ್ಚಿಲ್ಲ ಸರ್, ನೆಲಕ್ಕೆ ಕಾಲ್ ಹಚ್ಚಿಲ್ಲ. ಹಂಗ ನಿಂತು ಕೆಲಸ ಮಾಡಾಗ್ತದೆ ಅಣ್ಣ. ನಿನ್ನಂಗ ಭಕ್ತಿದಿಂದ ದುಡಿದ್ರ ಭಗವಂತ ಅಲ್ಲ, ಹೌದು ಸಿದ್ರ ಆತ್ಮ ಪರಮಾತ್ಮ ಅಂತ ಹೋಗಿ ನಿನಗೇನು ಬೇಕು ಅದನ್ನು ತಂದು ಕೊಡ್ತೈತಿ ಬಂಧುಗಳೇ. ಅದಕ್ಕ ಫೋಟೋ ಹೊಡೆಯವ್ರ ಮಾತು ಕೇಳಬೇಕತ್ತ. ಫೋಟೋ ಹೊಡೆಯವ್ರ ಮಾತು ಯಾಕೆ ಕೇಳ್ಬೇಕ್ರಿ? ಫೋಟೋ ಚಂದ ಬರ್ಬೇಕಾದ್ರೆ ಫೋಟೋ ಹೊಡೆಯವ್ರ ಮಾತು ಕೇಳ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಡಾಕ್ಟರ್ ಮಾತು ಕೇಳ್ಬೇಕು. ನಿಮ್ಮ ಬಾಳ್ವೆ ಬಂಗಾರ ಆಗಬೇಕಾದ್ರೆ ಹೌದು ಸಿದ್ದಪ್ಪಾಜಿ ಅಂತವ್ರು ಆಶೀರ್ವಚನ ಕೇಳ್ಬೇಕು ಬಂಧುಗಳೇ. ಆಶೀರ್ವಚನ ಕೇಳ್ಬೇಕು. ಘಟನೆ ಹೇಳ್ತಾ ಇದ್ದಾನೆ. ನಾವು 3 ಜನ ನಮ್ಮ ತಮ್ಮ ಮುಂದೆ ಹಾಡ್ತಾ ಇದ್ದಾನೆ, ನಾನು ಸಂಭಾಷಣೆ ಮಾಡ್ತಾ ಇದ್ದೇನೆ. ನಮ್ಮಪ್ಪ ಡೊಳ್ಳಿನ ಕೈಪಟ್ಟು ಬಾರಿಸ್ತಾನ, ಇನ್ನೊಬ್ಬ ತಮ್ಮ ಆರಿ ಮೇಲಿದ್ದಾನೆ. ಇಷ್ಟೆಲ್ಲ ಸುಂದರವಾಗಿ ನಡೆದ ಹೊತ್ತಿನೊಳಗೆ ನನಗೆ ಒಂದು ಗಂಡ ಮಗ, ಒಂದು ಹೆಣ್ಣು ಅಂಗವಿಕಲ್ ಹುಡುಗಿತ್ತು. ಹುಡುಗ 5ನೇ ಸಾಲಿಗೆ ಹೊಂಟಿದ್ದ. ಏನಾತ ಗೊತ್ತಿಲ್ಲ, ಅಚಾನಕ್ ನಾನು ಮೇವಿಗೆ ಹೋಗಿದ್ದೆ. ಬಂದು ಬರೋದ್ರಾಗ ದವಾಖಾನಿಗೆ ಹೋಗೋದ್ರೊಳಗ ಹುಡುಗ ನಡು ಹಾದಿ ಆಗು ಅಂತಿ ಮಾಡ್ಕೊಂಡ. ದವಾಖಾನಿಗೆ ಹೋಗೋದ್ರಾಗ ನನ್ನ ಮಗ ತೀರ್ಕೊಂಡ ನಾನು ಬಿಟ್ಟು ಹೋದ. ನನ್ನ ಹೆಂಡತಿ ಬಾಳ್ ದುಃಖ ಮಾಡ್ಲಿಕ್ಕತ್ತಳು, ನಾವು ದುಃಖ ಮಾಡ್ಕೊಂಡ್ವಿ. ಯಾಕಂದ್ರ ಹರಿಗೆ ಬಂದ ಮಗ ಹೋದ. ಒಂದು ಹುಡುಗಿ ಅಂಗವಿಕಲದಾಳ, ಇನ್ನೇನ್ ಮಾಡುದು ನಮ್ಮ ಬಾಳ್ವೆ ಅಂತ ನಮ್ಮ ಮನ್ಯಾಗ ನನ್ನ ಹೆಂಡತಿ ಅಂದಳು. ನೋಡು, ನನ್ನ ಮಾಮ 10, 15, 20 ವರ್ಷ ಡೊಳ್ಳಿನ ಹಾಡಿಗಾಗಿ ಚಾಕ್ರಿ ಮಾಡಿದ. ನೀವು ಡೊಳ್ಳಿನ ಹಾಡ ಆಡಕತ್ತಿ 25 ವರ್ಷ ಸೇವಾ ಮಾಡಕತ್ತರಿ. ಇದ್ದದೊಂದು ಮಗನು ಹೋಗಿಬಿಡ್ತು, ನಿಮ್ಮ ಸೇವಾ ಏನ್ ಮಾಡೋದು ಅಂತಂದ್ರು. ಹಂಗ ಅನ್ನೋದು ಅಲ್ಲ, ಭಗವಂತ ಕೊಡಿದ್ರೆ ಹೆಂಗಾರೆ ಕೊಡ್ತಾನು, ವಿಚಾರ ಮಾಡ್ಬಿಡತ್ತಾನೆ. ನನ್ನ ಹೆಂಡತಿ ಮನೆಯ ತಮ್ಮನ ಹೆಂಡತಿ ಹೊಟ್ಟಿಲೇ ಇದ್ರು, ಡಿಲಿವರಿ ಆಗಿತ್ತು. ಮಣಿದೇವ್ರ ಅಮೋಘ ಸಿದ್ಧ ಜಡಿ ತೆಗಲಾಕ ಬಂದಿವಿ. ಎಲ್ಲಿ ಮುಮ್ಮೆಟ್ಟು ಗುಡ್ಡಕ್ಕೆ ಮ್ಯಾಲ ಬಂದು ಜಡಿ ತೆಗಲಾಕ ಬಂದಿರಿ. ಜಡಿ ತೆಗಲಾಕ ಬಂದಾಗ ನಮ್ಮ ಮನ್ಯಾಗಿನವ್ರು ಅಂದ್ರೆ ನನ್ನ ಹೆಂಡತಿ, ನನ್ನ ಪತ್ನಿ ಗುಡ್ಡದ ಕಟ್ಟಿ ಹತ್ತಲಿಲ್ಲ. ನೀವ ಹೋಗಿ ಬರ್ರಿ ಅಂತ ಹೇಳಿ ತಳಗ ಕೂತಲು ಕಟ್ಟಿ ಮಗ್ಲು. ನನ್ನ ಜೊತೆ ಅಲ್ಟಾಳ ಕಲ್ಮೇಶ್ ಬಂದಿದ್ದ ಬೀಗರು. ಅಲ್ಟಾಳ ಕಲ್ಮೇಶ್ ನಾವೆಲ್ಲ ಫ್ಯಾಮಿಲಿ ತಗೊಂಡ್ ಬಂದಿವ್. ಗುಡ್ಡಕ್ಕೂ ಹೋಗಿ ಮೇಲ್ಗಡೆ ಜಡಿ ತಕ್ಕೊಂಡ್ ತಳಗ ಬಂದ ಸಿದ್ಧಾಶ್ರಮ ನಮ್ಮಪ್ಪ ಮನವಿ ಮಧುಗೊಂಡ ಮಹಾರಾಜರ ಆಶೀರ್ವಾದ ತೆಗೆದುಕೊಂಡು ಹೋಗೋಣ ತಿಳಿದ ಕಲ್ಮೇಶನ ನಾವ ಎಲ್ಲಾರು ಕೂಡಿ ಬಂದಿವಿ. ಅಪ್ಪಾರ
ಮಧುಗೊಂಡ ಮಹಾರಾಜರು ಆ ಕಡೆ ಕುಂಡ್ತಿದ್ರು, ಅಲ್ಲೇ ಅವಧೂತ ಕೂತಿದ್ರು. ನಮ್ಮ ಮನ್ಯಾಗ ಏನಾದ್ರು ದೂರ ಅಳ್ಕೊತ್ ಕೂತ್ರು. ನಾವು ಬಂದು ಕಾಲ್ ಬಿದ್ದೀವಿ. ಕಾಲ್ ಬಿದ್ದು ಹತ್ತಿನೊಳಗ ನನಗೂ ದುಃಖದ ಕರೆ ಏನ್ ಮಾಡುದು, ನಾನು ಗುರುನಾಥನ ಸೇವಾದಾಗ ತೊಡಗಿದೆ, ಗುರುವಿನ ದಯ ಒಂದಿರ್ಲಿ, ಬೇಕಾದ ಮಾಡಾಕ್ ಬರ್ತೈತೆ ಅಂತ ತಿಳಿದು ಮಗ ತೀರ್ಕೊಂಡು 3ನೇ ತಿಂಗಳಿಗೆ ಡೊಳ್ಳಿನ ಹಾಡಿಕೆ ಪ್ರಾರಂಭ ಮಾಡಿದ ವ್ಯಕ್ತಿ ನಾನು. ಗುರು ಏನ್ ಮಾಡ್ತಾನೆ ಮಾಡ್ಲಿ ಅಂತ ತಿಳಿದು ಬಂದೀವಿ. ಬಂಧುಗಳೇ, ನಮ್ಮ ಪತ್ನಿ ಕಟ್ಟಿ ಮೇಲೆ ಅಳ್ಕೋತ ಕೂತಳು, ನಾವೆಲ್ಲ ಕಾಲು ಬಿದ್ದೀವಿ. ಏನೋ ಗೊತ್ತಿಲ್ಲ ಸರ್, ತ್ರಿಕಾಲ ಜ್ಞಾನಿ ಸರ್, ಮಾತ್ಮಾರ್ದ ಮಹಿಮಾ ಹೇಳಾಕ್ ಬರೋದಿಲ್ಲ. ನಾವೆಲ್ಲ ಬಂದು ಕಾಲು ಬಿದ್ದೀವಿ. ನಮ್ಮ ಅಪ್ಪಾರ ಲಕ್ಷ ಅಲ್ಲಿ ಹೋಗಿತ್ತು. ಅಲ್ಲಿ ಆ ತಾಯಿ ಅಳ್ಕೋತ ಕೂತಾಳ, ಆ ತಾಯಿನ ಕರ್ಕೊಂಡು ಬರ್ರಿ ಅಂದ್ರು. ನನ್ನ ಕಣ್ಣ ನೀರು ಬಿದ್ದು ನಾನೇ ನಮಸ್ಕಾರ ಮಾಡಿದ್ನಿ. ಅಪ್ಪಾರ ಇದ್ದುದೊಂದು ಮಗ ತೀರ್ಕೊಂಡು ಹೋಗ್ಯದ, 5-6 ವರ್ಷ ಆಯ್ತು. ಇದ್ದುದೊಂದು ಮಗ ಹೋಗ್ಯದ, ಅದಕ್ಕೆ ದುಃಖ ಮಾಡ್ಕೊತ ಅಲ್ಲಿ ಕೂತಾಳ ಅಂದಾಗ ನನ್ನ ಪತ್ನಿನ ಕರ್ಕೊಂಡ್ ಬಾ ಅಂದಾಗ ಕರ್ಕೊಂಡ್ ಬಂದಿವಿ. ಬಂದ್ ಕಾಲು ಬೀಳ್ತಾಳ. ನನ್ನ ಮೈದ್ನ, ನನ್ನ ಮಾವ, ನಮ್ಮ ಮನೆಯಾಗಿನವ್ರು 25-30 ವರ್ಷ ಆಯ್ತು. 3ನೇ ತಲಿ ನಮ್ಮಲ್ಲಿ ಡೊಳ್ಳಿನ ಹಾಡಿಕೆ ಬಂದದ, ಸೇವಾದಾಗ ತೊಡಕಿದೀವಿ. ಏನ್ ಮಾಡೋದು, ಇದ್ದದ ಮಗ ಒಂದು ಕಸ್ಕೊಂಡು ಹೋಗ್ಯದ ಹಳ್ಳಿ ಕತ್ತಳು. ಅವಾಗ ಅಪ್ಪಾರಂದ್ರು, ತಂಗಿ ನೀ ಅಳಾಕ್ ಹೋಗ್ಬೇಡ, ನಿನ್ನ ಮನೆಯಾಗಿನವ್ರು, ನಿಮ್ಮ ಮಾಲಕ್ಕ, ನಿಮ್ಮ ಮಾವ, ನಿಮ್ಮ ಮೈದನ ಏನು ದುಡ್ದಾರಲ್ಲ, ಮನಮಿ ಮಧುಗೊಂಡ ಮಹಾರಾಜರ ಮೇಲೆ ಏನ್ ಮಾಡ್ಯಾರ ಅಂತ ಕೇಳ ಭಾರ ಮಾಡಿಟ್ಟಾರ. ಆ ಭಾರ ತೀರ್ಸ್ಬೇಕಾದ್ರ ಮುಂದಿನ ವರ್ಷ ಕರೆ ಸಿದ್ಧ ಮಧುಗೊಂಡ ಮಹಾರಾಜರಿದ್ರೆ ನಿಮ್ ಹೊಟ್ಟೆಲೆ ಮುಂದಿನ ವರ್ಷ ಮಧುಗೊಂಡ ಮಹಾರಾಜ ಹುಟ್ಟಿ ಬರ್ತಾನಂತ ತಿಳಿದು ನಮ್ಮಪ್ಪ ಆಶೀರ್ವಾದ ಮಾಡಿದ್. ಬಂಧುಗಳೇ, ಆಶೀರ್ವಾದ ಮಾಡಿದ. ಹೋಗಿ 4 ತಿಂಗಳಾಗಿತ್ತು. ಹಟ್ಟಿಲೆ ನಿತ್ತಳು. ಹಟ್ಟಿಲೆ ನಿತ್ತ ಅಪ್ಪಾರಿಗೆ ಬಂದು ದರ್ಶನ ತಗೊಂಡ್ ಹೋದಿವಿ. ವರ್ಷ ತುಂಬುದ್ರಾಗ, ಜಾತ್ರೆ ತುಂಬುದ್ರಾಗ ಗಂಡು ಮಗ ಹುಟ್ಟಿದ. ಅವನ ಹೆಸರು ಏನ್ ಇಟ್ಟಾನಂತ ಕೇಳ್ರ, ಮಧುಗೊಂಡ ಮಹಾರಾಜ ಅಂತ ಹೆಸರು ಇಟ್ಟಾನಿ. ಬಂಧುಗಳೇ, ಮಧುಗೊಂಡ ಮಹಾರಾಜ ಹೆಸರು ಇಟ್ಟಾನಿ. ಈ ವರ್ಷ 4ನೇ ವರ್ಗ ಅದಾನ. ಹೋದ ವರ್ಷ ಅಲ್ಲ, ಆಚೆ ಕಡೆ ವರ್ಷ, ಹಿಂದಿನ ವರ್ಷ ನಾನೇ ನಮ್ಮ ಮನ್ಯಾಗಿನವ್ರು ನನಗ್ ಗೊತ್ತಿಲ್ಲದ ಬೇಡ್ಕೊಂಡಿದ್ರು, ನನ್ನ ಮನೆಗೆ ಅಮೋಘಸಿದ್ದ ದೀಪ ಹಚ್ಚಬೇಕ, ಅವಾಗ ತುಲಾವಾರ ಇಬ್ರು ಮಗನ ಕೂಡಿ ಮಾಡ್ಬೇಕಂತ ಹೇಳಿ ಬೇಡ್ಕೊಂಡಿದ್ರು. ಬಂಧುಗಳೇ, ಆಶೀರ್ವಾದ ಹೆಂಗ ಮಾಡಿರತ್ ಕೇಳ್ರ, ಬುಟ್ಟಿ ಬಂಗಾರಕ್ಕಿತನು ಬಟ್ ಬಂಡಾರ್ಲೇಸ್ ಅಂತ ಹೇಳ್ತೀವಿ. ಬಟ್ಟದಟ್ಟಿದ್ದವ್ರು ನನ್ನ ಬೆಟ್ಟದಟ್ಟಿ ಬೆಳೆಸ್ತಕ್ಕಂಥ ತಾಕತ್ ಯಾರಲ್ಲಿತ್ತದ್ರ ನಮ್ಮಪ್ಪ ಅವಧೂತ ಸಿದ್ಧ ಮಹಾರಾಜನಲ್ಲದ. ಬಂಧುಗಳು, ಅವಧೂತ ಸಿದ್ಧ ಮಹಾರಾಜನಲ್ಲದ ಅಂತ ಆಶೀರ್ವಾದ ಮಾಡಿದ್ರು. ವರ್ಷ ತುಂಬುದ್ರೊಳಗ ಗಂಡು ಮಗ ಹುಟ್ಟಿದ, ಮಧುಗೊಂಡ ಮಹಾರಾಜ ಹೆಸರಿಟ್ಟಾನಿ. ಮಧುಗೊಂಡ ಮಹಾರಾಜ ಹೆಂಗ ಹಠವಾದಿ ಇದ್ದಲ್ಲ, ನನ್ನ ಮಗನು ಹಂಗ ಹಠವಾದಿದಾನ. ಸಾಲಿಗೆ ಹೋಗೋ ತಮ್ಮ ಅಂದ್ರ ಸಾಲಿ ತಪ್ಪಿಸಿ ಮನ್ಯಾಗ ತಿರುಗಾಡ್ತಾನ. ಮಹಾರಾಜರನ್ನು ಹಂಗ ಮಾಡ್ತಿದ್ರು. ಬಂಧುಗಳೇ, ಆದ್ರ ಅಪ್ಪಾರ ಹೇಳ್ಯಾರ, ತಪ್ಪಿ ಎಲ್ಲರೇ ನಮ್ಮ ಅಪ್ಪ ಮಧುಗೊಂಡ ಅಪ್ಪನ ತಪ್ಪಿ ನೀವೆಲ್ಲರೂ ಬಡದಿರಿಪ್ಪ ಅಂತ ಗಂಡ ಹೆಂಡತಿಗೆ ತಾಕೀತು ಮಾಡ್ಯಾರ. ಬಂಧುಗಳೇ, ತಾಕೀತು ಮಾಡ್ಯಾರ. ಆ ಮಧುಗೊಂಡ ಮಹಾರಾಜನ ಹಂಗ ಅದಾನ. ಹೋದ ವರ್ಷ ಕರ್ಕೊಂಡ್ ಬಂದಿದೆ, ಈ ವರ್ಷ ಬಂದಿಲ್ಲ, ಹಾಸ್ಟೆಲ್ದಾಗ ಅದಾನ. ಮುಂದಿನ ವರ್ಷ ಜಾತ್ರೆಗೆ ಇಬ್ರು ನಾವು ಅವ್ರ ಕೂಡಿ ಬಂದು ನಿಮ್ಗೆ ಮತ್ತೆ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಬಂಧುಗಳೇ, ಇದು ವಸ್ತು ಸಾಮಾನ್ಯ ಅಲ್ಲ. ತ್ರಿಕಾಲ ಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಸರ್ ಇಂತದ. ತ್ರಿಕಾಲ ಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಇದು ಭಂಡಾರ ಏನ್ ಮಾಡ್ತೈತೆ ಅಂತ ಕೇಳಿದ್ರೆ, ಭಂಡಾರ ನಂಬಿದವ್ರ ಬಾಳ್ವೆ ಬಂಗಾರ ಆಗ್ತದ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರಬೇಕು ಅಂತಕ್ಕಂಥ ಮಾತನ್ನ ಇರ್ತದನೆ. ಅದಕ್ಕೆ ಹೇಳ್ತಾಳ ತಾಯಿ ಹೇಳಿನ ಆಗ ಹೇಳಿಲ್ಲ, ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ, ಪಟ್ಟಣ ಕೆಳಗ ಅರಿಕೇರಿ, ಪಟ್ಟಣ ಕೆಳಗ ಅರಿಕೇರಿ ಊರಾಗ ಮುತ್ಯ ಅಮೋಘ ಸಿದ್ಧ ಮಕ್ಕಳನ್ನ ಕೊಟ್ಟ ಕಳಿವ್ಯಾನ ಎಂಬ ಉಕ್ತಿ ಅಂತೆ. ಯಾರು ಭಕ್ತಿ ಭಾವದಿಂದ ಬೇಡ್ಕೋತಿರ್ಲ, ಇಲ್ಲಿ ನಮ್ಮ ಬಾಗೇವಾಡಿ ಮನೆತನದವ್ರು ಬಂದಾರ ಸರ್. ಎಲ್ಲಂತ ಕೇಳಿದ್ರೆ ಗೋಕಾಕ ಜಮಖಂಡಿ ತಾಲೂಕು ಮುನ್ಯಾಳದಿಂದ ಬಂದಿದ್ದಾರೆ. ತಂದೆ ತಾಯಿ ಭಕ್ತಿದಿಂದ ಮಠಕ್ಕೆ ಬಂದು ಬೇಡ್ಕೊಂಡು ಯಪ್ಪ ಮಕ್ಕಳನ್ನ ಕೊಡೋ ಭಾಗ್ಯ ಅಂತಂದಾಗ ಅಮೋಘ ಸಿದ್ಧನ ಆಶೀರ್ವಾದ, ಮನವಿ ಮಧುಗೊಂಡ ಮಹಾರಾಜರ ಆಶೀರ್ವಾದದಿಂದ ಕಾರಿಕ ಭಂಡಾರ ತೆಗೆದುಕೊಂಡು ಹೋಗಿ ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟದ. 2 ವರ್ಷದವರಾಗ್ಯಾರ. ಈಗ 1 ತೊಲಿ ಬಂಗಾರ ತುಲಾಭಾರ ಮಾಡ್ಲಿಕ್ಕೆ ಈ ಟೀಮ್ ಕೂತದ ನೋಡಿ ಸರ್. ಈ ಟೀಮ್ ಎಲ್ಲ ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್, ಜೋರಾದ ಚಪ್ಪಾಳೆ ತಟ್ಟಿ. ಆದ್ಮೇಲೆ ಶ್ರೀ ಮಠದೊಳಗ ಯಾಕಂದ್ರೆ ವೇಳೆ ಅಭಾವ ಆಗ್ಯದ, ಇನ್ನು ಬಹಳ ಮುಂದೆ ಕಾರ್ಯಕ್ರಮಗಳು ನಡೆಯುವುದಾವ್. ಕಾರ್ಯಕ್ರಮಗಳು ನಡೆಯಿರುವುದರಿಂದ ಮುಂಜಾನೆ ನೋಡಿ ಸರ್, ಇವತ್ತು 1000 ಮೇಳಗಳು ಹಾಡ್ತಾವ. ಅಪ್ಪಾರ ಹೇಳಿದ್ರು, ಬರಿಪಾ ನಿಮ್ಮ ಮೇಳ ತೆಗೆದುಕೊಂಡು ಬಂದು ಸೇವಾ ಮಾಡ್ರಿ ಅಂದಾಗ 10 ಗಂಟೆಗೆ ಅನ್ನಾರು ನಾವು ಕೂಡಿ ಅಲ್ಲೇನು ಒಳಗಡೆ ದಿಮ್ಮಿಟ್ಟಿಲ್ಲ. 6 ಗಂಟೆ ತನಕ ಸೇವಾದ ತೊಡಗಿದ್ವಿ. ಈ ಸೇವಾ ಭಾಗ್ಯ ಯಾರಿಗೂ ಸಿಗುದಿಲ್ಲ.
365 ದಿನದೊಳಗ ಒಂದು ದಿನಾರೇ ಯಾಕತ್ತು ನಾವು ನೀವು ಈ ಮಹಾತ್ಮರ ದರ್ಶನ ಮಹಾತ್ಮರ ವಾಣಿ ಕೇಳಿದ್ರ ನಮ್ಮ ಜೀವನ ಪಾವನ ಆಗ್ತದೆ ಬಂಧುಗಳೇ, ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಮನವಿ ಮಧುಗೊಂಡ ಮಹಾರಾಜರ ಸಿದ್ಧಾಶ್ರಮದ ಪರವಾಗಿ ಹೌದು ಸಿದ್ದಪ್ಪಾಜಿಯವರ ಪರವಾಗಿ ಎಲ್ಲಾ ದಾನದೊಳಗ ಅನ್ನದಾನ ಬಹಳ ಶ್ರೇಷ್ಠದ. ಅನ್ನದಾನ ನಡೀತಕ್ಕಂಥದ್ದು ಮನವಿ ಮಧುಗೊಂಡ ಮಹಾರಾಜರ ಕಲ್ಪನಾ ಇತ್ತು. ಅನ್ನ ದಾಸೋಹ ಪ್ರಾರಂಭ ಆಗಬೇಕು, ಅದರೊಂದಿಗೆ ಜ್ಞಾನ ದಾಸೋಹ ಕೂಡ ಪ್ರಾರಂಭ ಆಗಬೇಕು ತಿಳಿದ ಇವತ್ತು ಅನ್ನ ದಾಸೋಹ ಜ್ಞಾನ ದಾಸೋಹ ಎಲ್ಲಿ ನಡೆದತ್ತೆ ಅಂತ ಕೇಳಿದ್ರೆ ಮುಮ್ಮೆಟ್ಟು ಗುಡ್ಡದೊಳಗೆ ನಡೆದತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಯೂಟ್ಯೂಬದ ಕಲಾ ಬಳಗಕ್ಕೆ ಕಾಮಂತ ಮೊದಲು ಮಾಡ್ಕೊಂಡು ಹಾಲು ಅಜಯ್ ನಿಮ್ಮೆಲ್ಲರಿಗೂ ಬೆಳತನಕ ಇರ್ಬೇಕು ತಮ್ಮ. ಈ ಜಾತ್ರೆಯ ಸುದ್ದಿಯನ್ನ ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ಎಲ್ಲಾ ಮೀಡಿಯಾದವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್, ಜೋರ ಚಪ್ಪಾಳೆ ತಟ್ಟೋಣ. ನಮ್ಮಪ್ಪನ ಅವತಾರ ನಾನು ಬರೀ ಬೆರಳು ಎಣಿಕೆ ಮೇಲೆ ಬಾಳ್ ಹೇಳಿ ಇನ್ನೂ ಬಾಳದಾವ ಸರ್. ಬಹುಶಃ ಮನವಿ ಮಧುಗೊಂಡ ಮಹಾರಾಜರು ಏನ್ ಮಾಡಿದ್ರು ಮುಂಗಡೆ ಮಾತ್ರ ಮಾಡಿದ್ರು. ಅನ್ನದಾಸೋಹ ಇವೆಲ್ಲಾ ಕಟ್ಟಡಗಳು ಹಾಗೆ ನಿಂತಿದ್ವಿ. ಆ ಕಟ್ಟಡಗಳನ್ನು ಮೂರ್ಣ ಮಾಡ್ತಕ್ಕಂಥ ಶಕ್ತಿ ಅಮೋಘ ಸಿದ್ಧ ಮಧುಗೊಂಡ ಮಹಾರಾಜರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸತ್ತು ಭಕ್ತರು ನಾವು ನೀವೆಲ್ಲರೂ ಶ್ರೀಮಠಕ್ಕೆ ಬೆನ್ನೆಲುವಾಗಿ ನಿಲ್ಲೋಣ. ಅಪ್ಪಾಜಿ ಅವರ ಕೃಪಾ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಸದಾ ಇರಲಿ ಅಂತ ತಿಳಿದ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಅಮೋಘ ಸಿದ್ಧ. ಬಹಳ ತಮ್ಮ ಅನುಭವದ ನುಡಿಗಳನ್ನ ಭಕ್ತರ ಜೊತೆ ಹಂಚಿಕೊಂಡಿರ್ತಕ್ಕಂಥ